ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ ಒಂದು ಜನರಲ್ ರೀಡಿಂಗ್. ಸೊ ಯಾರು ಎನರ್ಜಿ ಪಿಕ್ ಆಗುತ್ತೆ, ಏನು ಹೇಳಿಸ್ತಾರೆ ಅಂತ ನೋಡೋಣ. ಓಕೆನಾ? ಎಸ್ ಬಾಬಾ, ಪ್ಲೀಸ್ ಗೈಡ್. ಮಾತಾ ಕಾಳಿ, ಪ್ಲೀಸ್ ಕಮ್ ಅಂಡ್ ಬ್ಲೆಸ್ ದಿಸ್ ರೀಡಿಂಗ್. ಎಸ್ ಮಾತಾ. ಬಾಂಡ್, ವಾವ್, ಸೊ ನೈಸ್. ಹಾಂ, ಓಕೆ. ಸಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಹಾರ್ಟ್ ತೋರಿಸ್ತಾ ಇದ್ದಾರೆ. ಸೊ ಬಾಂಡ್ ಅಂತ ತೋರಿಸ್ತಾ ಇದ್ದಾರೆ. ಸೊ ನೀವು ನಿಮ್ಮ ಹೃದಯಕ್ಕೆ, ಆಯಿತಾ, ನಿಮ್ಮ ಹೃದಯಕ್ಕೆ ತುಂಬ ಹತ್ತಿರವಾದವರು, ನಿಮಗೆ ಮನಸ್ಸಿಗೆ ಹತ್ತಿರವಾದವರು. ಓಕೆನಾ? ಸೊ ಒಂದು ಬರ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ ಅಂತ ಇರ್ಬೋದು, ಅಥವಾ ನಿಮ್ಮ ಸೋಲ್ಮೇಟ್ ಬರ್ತಾ ಇದ್ದಾರೆ ಅಂತ ಇರ್ಬೋದು. ಇದು ಇನ್ನೊಂದು ಥರ ಇದು ಯಾವ ಥರ ಹೇಳ್ತಾ ಇದ್ದಾರೆ ಅಂತಂದರೆ, ಲೈಕ್ ನಿಮಗೆ ಗೊತ್ತಿಲ್ಲ. ಓಕೆನಾ? ಸೊ ನಿಮಗೆ ಗೊತ್ತಿಲ್ಲದೇ ಒಂದು ರೀತಿ ನಿಮ್ಮ ಲೈಫ್ಗೆ ಒಬ್ಬರು ಎಂಟ್ರಿ ಕೊಡ್ತಿದ್ದಾರೆ ಅಂತಲೇ ಕೇಳಿಸ್ತಾ ಇರೋದು. ಲೈಕ್ ಬೇರೆ ಇನ್ನೇನು ಕೇಳಿಸ್ತಾ ಇಲ್ಲ. ಸೊ ಅದು ಅವ್ರ ಜೊತೆಗೆ ಬಾಂಡ್ ಯಾವ ಥರ ಆಗುತ್ತೆ ನಿಮಗೂ ಅವು ನಿಮ್ಮಿಬ್ಬರು ಮಧ್ಯ ಅಂತ ಹೇಳ್ತಾ ಇದ್ದಾರೆ. ಇಟ್ ವಿಲ್ ಬಿ ಬ್ಯೂಟಿಫುಲ್. ಮನಸ್ಸಿಗೆ ತುಂಬ ಹತ್ತಿರ ಆಗಿರ್ತಾರೆ, ಆಯಿತಾ. ನಿಮ್ಮ ನೋವು, ನಿಮ್ಮ ಕಷ್ಟ, ಅಂದರೆ ನೀವು ಇಷ್ಟು ವರ್ಷ, ಆಯಿತಾ, ಇಷ್ಟು ವರ್ಷ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಯಾರೂ ಇಲ್ಲ ನನ್ನ ಜೊತೆಗೆ, ಏನು ಲೈಕ್ ನಿಮ್ಮ ನೋವು ದುಃಖ ಹಂಚ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅಂತ ನೀವೇನು ಬೇಜಾರು ಮಾಡ್ಕೊಳ್ತಾ ಇದ್ರಿ, ಬೇಜಾರು ಮಾಡ್ಕೋಬೇಡಿ. ಓಕೆನಾ? ಸೊ ಬರ್ತಾ ಇದ್ದಾರೆ, ನಿಮ್ಮ ಪಾರ್ಟ್ನರ್ ಬರ್ತಾ ಇದ್ದಾರೆ. ಆ್ಯಂಡ್ ಇದು ನೀವು ಯಾವ ಥರನಾದರೂ ತೊಗೋಬೋದು, ಎಲ್ಲಾದರೂ ತೊಗೊಳ್ಬೋದು. ಓಕೆನಾ? ಈವನ್ ಈಗ ಬಿಸ್ನೆಸ್ ಏನೋ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು. ಅಂದರೆ ನಿಮಗೆ ಭಾಳ ಖುಷಿನೂ ಸಿಗುತ್ತೆ, ಆಯಿತಾ. ಒಂಥರ ಎಮೋಷ್ನಲಿ ಫುಲ್ಫಿಲ್ಲಿಂಗ್ ಅನ್ನೋ ಥರನೂ ತೋರಿಸ್ತಾರೆ. ಮನಸ್ಸಿಗೆ ತುಂಬ ಸಮಾಧಾನ, ಮನಸ್ಸಿಗೆ ತುಂಬ ಖುಷಿ ಕೊಡುವಂಥ ಒಂದು ಸಮಯ ಬರ್ತಾ ಇದೆ. ಹೇಗೆ ಅಂತಂದರೆ ಒಬ್ಬರ ಎಂಟ್ರಿ ಆಗ್ತಾ ಇದೆ ಅನ್ನೋ ಥರ ತೋರಿಸ್ತಿದ್ದಾರೆ. ನೀವೇನಾದ್ರು ಬರೀ ಬಿಸ್ನೆಸ್ ಅಂತ ತೊಗೋತೀರಾ, ನಿಮ್ಮ ಒಬ್ಬರು ಬಿಸ್ನೆಸ್ ಪಾರ್ಟ್ನರ್ ಬರ್ತಿದ್ದಾರೆ, ಅಥವಾ ನೀವು ಒಂದು ಅಲಯನ್ಸ್ ನೋಡ್ತಾ ಇದ್ರಿ, ಮದುವೆ ಆ ಥರ ಅಂತ ಹೇಳಿ. ಸೊ ಡೆಫಿನೆಟ್ಲಿ ಪಾರ್ಟ್ನರ್ ಈಸ್ ಕಮ್ಮಿಂಗ್, ನಿಮ್ಮ ಲೈಫ್ ಪಾರ್ಟ್ನರ್ ಬರ್ತಾ ಇದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಅಥವಾ ಇವಾಗ ಇಷ್ಟು ವರ್ಷ ಅಥವಾ ಏನೋ ಒಂದು ಬಾಂಡ್ ಏನಿರಲಿಲ್ಲ, ಇದು ಯಾರ ಮಧ್ಯನಾದರೂ ಇರ್ಬೋದು. ಇಲ್ಲ ಫ್ರೆಂಡ್ಸ್ ಅಂದ್ಕೊಳ್ಳಿ, ಇಲ್ಲ ಫ್ಯಾಮಿಲಿಯವರು ಅಂದ್ಕೊಳ್ಳಿ, ಅಥವಾ ಈವನ್ ಸ್ಪೌಸ್ ಅಂದ್ಕೊಳ್ಳಿ. ಓಕೆನಾ? ಅದು ಯಾರಿಗಾದರೂ ಇರ್ಬೋದು. ಸೊ ಇಬ್ಬರು ಮಧ್ಯ ಏನಾದ್ರು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ ಥರ ಇತ್ತು ಅಂತ ಅಂದ್ಕೊಳ್ಳಿ. ಸೊ ಅದೆಲ್ಲ ಕ್ಲಿಯರಾಗಿ ಮತ್ತೆ ಒಂದು ಬ್ಯೂಟಿಫುಲ್ ಬಾಂಡ್ ಬರ್ತಾ ಇದೆ, ಆಗ್ತಾ ಇದೆ ಅನ್ನೋ ಥರ ಹೇಳ್ತಾ ಇದ್ದಾರೆ. ಓಕೆನಾ? ಓಕೆ, ಇನ್ನೊಂದೆರಡು ಕಾರ್ಡ್ ನೋಡೋಣ ಏನು ಹೇಳಿಸ್ತಾರೆ. ಎಸ್ ಬಾಬಾ, ಇನ್ನೇನು ಹೇಳಬೇಕು? ಗೋಸ್ಟ್ಸ್. ಓಕೆ, ಹಾಂ, ಇಲ್ಲಿ ಎರಡು ಥರ ಹೇಳ್ತಾ ಇದ್ದಾರೆ ನನಗೆ. ಓಕೆನಾ? ಒಂದು, ನಿಮ್ಮನ್ನು ಇದು ಇನ್ ಕಂಟಿನ್ಯೂಯೇಷನ್ ಥರ ಅಂತಲೇ ಹೇಳ್ತಾ ಇದ್ದಾರೆ, ಒಂದಷ್ಟು ಎನರ್ಜಿ. ಓಕೆನಾ? ಇದಕ್ಕೇನೆ ಕಂಟಿನ್ಯೂಯೇಷನ್ ಥರ. ಹೇಗೆ ಅಂತಂದರೆ ನಿಮಗೆ ಒಂಥರ ಹೇಳಿದ್ನಲ್ಲ, ಶುರುಲೇ ಹೇಳಿಸಿದ್ರು ಅನ್ಸುತ್ತೆ. ಅಂದರೆ ನೀವು ಕಾಯ್ತಾ ಇದ್ರಿ, ಏನೂ ಇಲ್ಲ ಲೈಫಲ್ಲಿ, ಒಂದು ಖುಷಿ ಅನ್ನೋದಿಲ್ಲ, ಒಂಥರ ಒಂದು ರೀತಿ ಬೇಜಾರು, ನಿಮ್ಗೆ ಏನಾದ್ರು ಒಂದು ಕಷ್ಟ ಸುಖ, ಒಂದು ದುಃಖ ಏನಾದರೂ ಹಂಚ್ಕೊಳ್ಬೇಕು ಅಂತಂದ್ರೂ ನಿಮಗೆ ನಿಮ್ಮ ಪಾರ್ಟ್ನರ್ ಅಂತ ಆ ಥರ ಇರಲಿಲ್ಲ ಲೈಫಲ್ಲಿ. ಪಾರ್ಟ್ನರ್ ಇದ್ದರೂ ಇಲ್ದ ಹಾಗೆ ಆ ಥರ ಇತ್ತು ಅಂತ. ಸೊ ಅದನ್ನು ಅಂದರೆ ನಿಮ್ಮನ್ನು ಗೋಸ್ಟ್ಸ್ ಬಿಟ್ಬಿಟ್ಟಿದ್ರು, ಒಂದು ಸೈಡ್ಗೆ ಹಾಕ್ಬಿಟ್ಟಿದ್ರು ಅಂತ ಒಂದಷ್ಟು ಎನರ್ಜಿ ತೋರಿಸ್ತಾ ಇದ್ದಾರೆ. ಇನ್ನೊಂದಷ್ಟು ಎನರ್ಜಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಓಕೆ, ಆ್ಯಕ್ಚುಲಿ ಇದು ತೋರಿಸ್ತಾ ಇರೋದು ಕ್ರಿಮಿಟೋರಿಯಂ ಇದು ಥರ ತೋರಿಸ್ತಾ ಇದ್ದಾರೆ, ಆಯಿತಾ. ಇಲ್ಲಿ ನೋಡಿ ಎಲ್ಲ. ಸೊ ಇಲ್ಲೇನಂತಂದರೆ ಆ್ಯಕ್ಚುಯಲ್ ಗೋಸ್ಟ್, ಓಕೆ, ಆ್ಯಕ್ಚುಯಲ್ ನೆಗೆಟಿವಿಟಿ ಯಾರೋ ಮಾಡ್ತಾ ಇದ್ದಾರೆ ಅನ್ನೋ ಥರನೂ ತೋರಿಸ್ತಾ ಇದ್ದಾರೆ. ಓಕೆನಾ? ಇದು ಸಿವಿಯರ್, ಇದು
ಸ್ಮಶಾನ ಕ್ರಿಯೆ ಅಂತ ಹೇಳಿಸ್ತಾ ಇದ್ದಾರೆ. ಓಕೆನಾ, ಸ್ಮಶಾನ ಕ್ರಿಯೆ ಅಂತ ಕೇಳಿಸ್ತಾ ಇದೆ. ಸೊ ಆ ಥರ ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಂದಷ್ಟು ಎನರ್ಜಿ ಆ ಥರ ಬರ್ತಾ ಇದೆ. ಓಕೆನಾ, ನಿಮಗೆ ಬೇಕು ಅಂತಂದರೆ ಆ ಥರ ನಿಮಗೊಂದು ನೆಗೆಟಿವಿಟಿ ಫೀಲ್ ಆಗ್ತಾ ಇದೆ, ಅಥವಾ ಭಯ ಆಗ್ತಾ ಇದೆ, ಒಂದು ರೀತಿ ತಳಮಳ, ಏನೋ ಆಗೋಗುತ್ತೆ ಏನೋ ಒಂದು ಭಯ, ಆ ಥರ ಎಲ್ಲ ನಡೀತಾ ಇದೆಯಾ, ಖಂಡಿತ ತಗೊಳ್ಳಿ ಆಯಿತಾ. ಅಮಾವಾಸ್ಯೆ ಪೂಜೆ ಇದ್ದೇ ಇರುತ್ತೆ. ಇವಾಗ ಮಾತಾ ಕಾಳಿ ಆಶೀರ್ವಾದದಿಂದ ಈಗೇನು ಶುರು ಮಾಡ್ತಾ ಇದ್ದೀನಿ, ಸೊ ಅದು ಕಮಿಂಗ್ ಆಗಸ್ಟ್ 12th ಇರುತ್ತೆ. ಅದು ಬರೀ 12th ಶುರು ಆಗುತ್ತೆ, ಅಂದರೆ 2 days ಮುಂಚೆಯಿಂದ ಶುರು ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 750 ರೂಪಾಯಿ ಇರುತ್ತೆ. ಬಟ್ ಈ ಥರ ಒಂದು ತೊಂದರೆ ಇದೆ ಅಂತಂದರೆ ಆಯಿತಾ, ಈ ಥರ ಒಂದು ತೊಂದರೆ ಇದೆ, ನಿಮಗೊಂದು ನೆಗೆಟಿವ್ ಫೀಲ್ ಇದೆ, ಮನೆಯಲ್ಲಿರಿ ಅಥವಾ ಹೊರಗಡೆ ಹೋಗಿ ಏನೋ ಒಂದು ರೀತಿ ಯಾರೋ ನಿಮ್ಮನ್ನು ನಿಮ್ಮ ಜೊತೆನೇ ಯಾರೋ ಬರ್ತಾ ಇದ್ದಾರೆ ಅಂತ ಅನಿಸ್ಬೋದು, ಅಥವಾ ನಿಮ್ಮ ಏನು ಕೆಲಸ ಮಾಡೋಕ್ಕೆ ಹೋಗು ಒಂಥರ ಒಂದು ಅಡಚಣೆ ಅಂತ ಇರ್ಬೋದು, ದುಡ್ಡು ಕಾಸು ಕೈ ಹಚ್ತಾ ಇಲ್ಲ, ಏನೋ ಒಂದು ಗಲಾಟೆ ಜಗಳ ಆ ಥರ ಎಲ್ಲ ಅಂತಲೂ ಹೇಳಿಸ್ತಾ ಇದ್ದಾರೆ. ಸೊ ನಿಮ್ಗೆ ಆ ಥರ ಎಲ್ಲ ಫೀಲ್ ಆಗ್ತಾ ಇದೆಯಾ, ಖಂಡಿತ ಕಾಯಬೇಡಿ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಅಮಾವಾಸ್ಯೆ ತನಕ ಕಾಯಕ್ಕೆ ಹೋಗಬೇಡಿ, ಏಕೆಂದರೆ ಇದು ಮಾಡ್ತಾ ಇರೋದು ಬಹಳ ಕೆಟ್ಟ ಕ್ರಿಯೆ ಮಾಡ್ತಾ ಇದ್ದಾರೆ ಅಂತ ಹೇಳಿಸ್ತಾ ಇದ್ದಾರೆ. ಓಕೆನಾ, ಸೊ ಆ ಥರ ಇದೆ. ಸೊ ಬೇಕು ಅಂದರೆ ಖಂಡಿತ ಅಮಾವಾಸ್ಯೆ ತನಕ ಕಾಯಕ್ಕೆ ಹೋಗಬೇಡಿ, ಇವಾಗಲೇ ಇಮಿಡಿಯೇಟ್ ತೊಗೊಳ್ಳಿ ಆಯಿತಾ. ಆ್ಯಂಡ್ ನಾನೇನು ಸೋಮವಾರ ಅಂತ ಶುರು ಮಾಡ್ತೀನಿ, ಹೊಸ ಬ್ಯಾಚ್ ಅಂತ ಹೇಳ್ತೀನಿ. ಬಟ್ ಯಾರಾದ್ರು ತುಂಬ ಅರ್ಜೆಂಟ್ ಆ ಥರ ಅಥವಾ ತುಂಬ ತೊಂದರೆಯಲ್ಲಿದ್ದೀವಿ ಅಂತಂದರೆ ನಾನು ಯಾವತ್ತೂ ಹೇಳೋದಿಲ್ಲ, ನೀವು ಸೋಮವಾರ ತನಕ ಕಾಯಬೇಕಾಗತ್ತೆ ಅಂತ ನಾನೇನು ಹೇಳೋದೇ ಇಲ್ಲ. ಸೊ ಖಂಡಿತ ಇಮಿಡಿಯೇಟ್ ತೊಗೊಂಡಿರ್ತೀನಿ, ಇಮಿಡಿಯೇಟ್ ನನಗೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಕೂತ್ಕೊಂಡು ಪೂಜೆ ಮಾಡಿಕೊಡ್ತಾ ಇರ್ತೀನಿ. ಸೊ ಅದು ಏನಿದ್ರೂ 1 ವಾರ ಇದ್ದೇ ಇರುತ್ತೆ ಖಂಡಿತ. ಹೀಲಿಂಗ್, ಪ್ರೊಟೆಕ್ಷನ್ ಹೀಲಿಂಗ್ ಅಂತ ಹೇಳಿ 1000 ರೂಪಾಯಿ ಆಗುತ್ತೆ. ಅದು ತೊಗೊಳ್ಳೋದು ನಾನು ಬರೀ ಅದು ಪೂಜಾ ಸಾಮಗ್ರಿ, ಪೂಜಾ ಪದಾರ್ಥಗಳಿಗೋಸ್ಕರ ಅಂತ ತೊಗೊಳ್ಳೋದು ಅಷ್ಟೇನೆ 1000. ಇವಾಗ ಮಾತಾ ಕಾಳಿ ಆಶೀರ್ವಾದ ಆಗಿರೋದು ಯಾವ ಥರ ಅಂತಂದರೆ, ಅಮಾವಾಸ್ಯೆಗೆ 750 ರೂಪಾಯಿ ಥರ ಮಾಡಿಕೊಡ್ಬೇಕು ಅಂತ ಮಾತಾ ಆಶೀರ್ವಾದ ಆಗಿದೆ. ನಿಮಗೆ ಬೇಕು ಅಂದರೆ ಆವಾಗ ತೊಗೊಳ್ಳಿ, ಪರವಾಗಿಲ್ಲ. ಆದರೆ ಇವಾಗ ಪೇ ಮಾಡಿ ಬುಕ್ ಮಾಡಿ ಬೆಟರು, ಯಾಕೆಂದರೆ ಆಗಲೇ ಈಗ ಶುರು ಮಾಡಿದ್ದಾರೆ, ಎಲ್ಲರೂ ತೊಗೊಳ್ತಾ ಇದ್ದಾರೆ, ಬುಕ್ಕಿಂಗ್ ನಡೀತಾ ಇದೆ. ಸೊ ಸ್ಲಾಟ್ ಬುಕ್ ಮಾಡ್ಕೊಂಡ್ಬಿಡ್ತೀನಿ, ಮತ್ತು 10ನೇ ತಾರೀಕಿಂದ ಶುರು ಮಾಡ್ತೀನಿ. ಈಗ ಸಪೋಸ್ ನಿಮಗೆ ಲೇಟಾಗಿ ಸಿಕ್ತು, 10ಕ್ಕೆ ಸಿಕ್ತು ಈ ವಿಡಿಯೋ, ಅಥವಾ 11ನೇ ತಾರೀಕು ಸಿಕ್ತು, ಅಥವಾ ಈವನ್ 12ನೇ ತಾರೀಕೆ ಸಿಕ್ತು, ಏನು ಮಾಡಲಿ ಅಂತಂದರೆ 12ನೇ ತಾರೀಕು ಸಿಕ್ಕಿದ್ರೂ ಪರವಾಗಿಲ್ಲ, ಪೇ ಮಾಡಿ. ಒಬ್ಬರಿಗೆ 750 ರೂಪಾಯಿ ಥರ ತೊಗೋಬೇಕು ಅಂತಂದರೆ ಪೇ ಮಾಡಿ, ಸ್ಕ್ರೀನ್ಶಾಟ್ ಶೇರ್ ಮಾಡಿ ವಾಟ್ಸಪ್ಪಲ್ಲಿ. ಫೋನ್ ಮಾಡೋಕ್ಕೆ ಹೋಗಬೇಡಿ, ಫೋನ್ ತೊಗೊಳಕ್ಕಾಗಲ್ಲ. ಓಕೆನಾ. ಆ್ಯಂಡ್ ನೀವು ಕಾಯ್ತಾ ಕೂತ್ಕೊಳ್ಬೇಡಿ, ಮತ್ತೆ ಫೋನ್ ಮಾಡಿಲ್ಲ, ಫೋನ್ ತೊಗೊಂಡಿಲ್ಲ ಅಂತ, ಯಾಕೆಂದರೆ ನಿಮಗೆ ಪ್ರಾಬ್ಲಮ್ ಆಗೋದು. ಓಕೆನಾ. ಈ ಥರ ಎಲ್ಲ ಒಂದು ಸಿಚುಯೇಷನ್ ಇದೆ ಅಂದರೆ ಇದು ಸ್ಮಶಾನ ಕ್ರಿಯೆ ಅಂತ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಲೈಕ್ ಆ ಥರ ಕಾಯ್ತಾ ಹೋಗಬೇಡಿ. ಮಾತಾಡಿಲ್ಲ ಇನ್ನೂ ಹೇಗೆ ಏನು ಅಂತ, ಏನೂ ಮೋಸ ಇರೋದಿಲ್ಲ ಆಯಿತಾ. ಪೂಜೆ ಮಾಡೋದ್ರಲ್ಲಿ ಏನೂ ಮೋಸ ಮಾಡೋದಿಲ್ಲ, ಅದೆಲ್ಲ ಯೋಚನೆನೇ ಮಾಡಬೇಡಿ ಆಯಿತಾ. ಖಂಡಿತ ಬೇಕು, ಈ ಥರ ಒಂದು ತೊಂದರೆ ಇದೆ ಅಂದರೆ ಮಾತ್ರ ಕಾಯಕ್ಕೆ ಹೋಗಬೇಡಿ, ತೊಗೊಂಬಿಡಿ ಹೇಳ್ತೀನಿ. ಓಕೆನಾ. ನೆಕ್ಸ್ಟ್ ಆಗಸ್ಟ್ 10ನೇ ತಾರೀಕಿಂದ ಶುರು ಮಾಡೋದು, ಅಥವಾ ಆಗಸ್ಟ್ 12ನೇ ತಾರೀಕು ಸಿಕ್ಕಿದ್ರೂ ಖಂಡಿತ ನೀವು ತೊಗೊಳ್ಬೇಕು ಅಂದರೆ ತೊಗೊಳ್ಳಿ. ಬಟ್ ಇವಾಗನೇ ಬುಕ್ ಕೂಡ ಮಾಡ್ಕೋಬೋದು, ಆಗಸ್ಟ್ಗೆ ಮಾಡಿಕೊಡಿ ಅಂತ. ಅಥವಾ ಈ ಥರ ಒಂದು ಸ್ಪೆಷಲಿ ಈ ಥರ ಹೇಳಿಸ್ತಾ ಇದ್ದಾರೆ, ಈ ಥರ ಒಂದು ಕ್ರಿಯೆ ನಡೀತಾ ಇದೆ, ಒಂದು ತೊಂದರೆ ಮಾಡ್ತಿದ್ದಾರೆ ಅಂತಂದರೆ, ತೊಂದರೆ ಆಗ್ತಿದೆ ನಿಮಗೆ ಅಂತ ಅನಿಸಿದ್ರೆ ಖಂಡಿತ ತೊಗೊಳ್ಳಿ ಈಗಲೇ. ಓಕೆನಾ. ಎಸ್ ಬಾಬಾ, ಇನ್ನೇನು ಹೇಳಬೇಕು ಮಾತಾ. ಭಯಂಕರ ನೆಗೆಟಿವಿಟಿ ಅದು ಕಾರ್ಡು. ಪ್ರೊಟೆಕ್ಷನ್, ವಾವ್ ನೋಡಿ. ಸೊ ಇಲ್ಲಿ ಒಂದಷ್ಟು ಎನರ್ಜಿ ಯಾವ ಥರ ತೋರಿಸ್ತಾ ಇದ್ದಾರೆ ಅಂತಂದರೆ, ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಪಾಪ. ಒಂದಷ್ಟು ಎನರ್ಜಿ ಇಲ್ಲಿ ಯಾವ ಥರ ತೋರಿಸ್ತಾ ಇದ್ದಾರೆ ಅಂತಂದರೆ, ನಿಮ್ಮ ನೆಸ್ಟ್ ತೋರಿಸ್ತಾ ಇದ್ದಾರೆ ಇಲ್ಲಿ. ಓಕೆನಾ. ನೆಸ್ಟ್ ತೋರಿಸ್ತಾ ಇದ್ದಾರೆ, 2 ಕ್ರೋ ತೋರಿಸ್ತಾ ಇದ್ದಾರೆ. ಅಂದರೆ ನೀವು ನಿಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡೋಕ್ಕೆ ಸಾಹಸ ಪಡ್ತಾ ಇದ್ದೀರಾ ಆಯಿತಾ. ಏನಾದರೂ ಒಂದು ತೊಂದರೆ ಬರ್ತಾ ಇದೆ ಅಂತಲೇ ಹೇಳಿಸ್ತಾ ಇದ್ದಾರೆ ಇದರಲ್ಲಿ. ವೆರಿ ವೆರಿ ಕ್ಲಿಯರ್. ನಿಮ್ಮ ಫ್ಯಾಮಿಲಿ ಇರ್ಬೋದು, ನಿಮ್ಮ ಫ್ಯಾಮಿಲಿ ಮಕ್ಕಳನ್ನ, ಅಥವಾ ನಿಮ್ಮ ವೈಫು, ಅಥವಾ ನಿಮ್ಮ ಹಸ್ಬೆಂಡು, ನಿಮ್ಮ ಪೇರೆಂಟ್ಸು ಯಾರಿದ್ದಾರೆ ನಿಮಗೆ ಗೊತ್ತು. ಸೊ ಯಾರಿಗೆಲ್ಲ ಈ ಥರ ಒಂದು ನೀವು ಏನೋ ತೊಂದರೆ ಪಡ್ತಾ ಇದ್ದೀರಾ, ನೀವು ಈ ಥರ ಒಂದು ಪ್ರೊಟೆಕ್ಟ್ ಮಾಡಬೇಕು,
ತೊಂದರೆಯಿಂದ ಕಾಪಾಡಬೇಕು ಅಂತ ಏನು ಕಷ್ಟಪಡ್ತಾ ಇದ್ದೀರಾ, ಬಟ್ ಮಾಡೋಕ್ಕಾಗ್ತಿಲ್ಲ. ನೀವು ಏನು ಮಾಡಿದ್ರೂ ಉಲ್ಟಾ ಹೊಡಿತಾ ಇದೆ ಅಂತಲೇ ಹೇಳ್ತಾ ಇದ್ದಾರೆ. ಉಲ್ಟಾ ಹೊಡಿತಾ ಇದೆ, ಉಲ್ಟಾ ಹೊಡಿತಾ ಇದೆ, ಜೊತೆಗೆ ಅದು ನೀವೇನು ಕಷ್ಟಪಡ್ತಾ ಇದ್ದೀರಾ, ಲೈಕ್ ಇಲ್ಲ ಸೇಫಾಗಿರಬೇಕು ಅಂತ, ಬಟ್ ಸೇಫಾಗಿರೋಕ್ಕಾಗ್ತಿಲ್ಲ. ಏನಾದರೂ ಒಂದು ಪ್ರಾಬ್ಲಮ್ ಬರ್ತಾ ಇದೆ ನಿಮ್ಮ ಫ್ಯಾಮಿಲಿಲಿ ಅಂತಲೇ ತೋರಿಸ್ತಾರೆ. ನೆಸ್ಟ್ ಅಂತ ಇರೋದ್ರಿಂದ ಇದು ಜಾಸ್ತಿ ಫ್ಯಾಮಿಲಿಲಿ ಅಂತಲೇ ಹೇಳ್ತಾ ಇದ್ದಾರೆ, ಆಯಿತಾ. ಇದು ಯಾರು ಮಾಡ್ತಾ ಇದ್ದಾರೆ ಅವೆಲ್ಲ ಈಗೇನು ಇದು ಆ ಥರ ಹೇಳಿಸ್ತಾ ಇಲ್ಲ, ಬಟ್ ಇದೇನು ಅಂದರೆ ಕಾರ್ಡ್ಸ್ ಹೇಳ್ತಾ ಇರೋದು ಈ ಥರ ಒಂದು ಪರಿಸ್ಥಿತಿ ಇದೆ ಅಂತ. ಸೊ ಇದು ಯಾರು ಎನರ್ಜಿ ಪಿಕ್ ಆಗ್ತಾ ಇದೆ ನಿಮಗೆ ಗೊತ್ತು. ಸೊ ಈ ಥರ ಇದೆ ಅಂತಂದರೆ ನೀವೇನು ಹರಸಾಹಸ ಪಟ್ಟಿದ್ದೀರಾ ಏನೂ ಅವರಕ್ಕಾಗಿಲ್ಲ, ಎಲ್ಲ ಉಲ್ಟಾ ಹೊಡಿತಾ ಇದೆ. ಈಗ ಒಬ್ರಿಗೆ ಏನೋ ಮಾಡಿಸ್ತೀನಿ ಅಂತ ಹೋಗಿರ್ಬೋದು ನೀವು, ಸರಿ ಮಾಡಿಸ್ತೀನಿ, ಪ್ರೊಟೆಕ್ಷನ್ ತೊಗೋತೀನಿ, ಮಾಡಿಸ್ತೀನಿ ಅಂತ, ಬಟ್ ಇನ್ನೊಬ್ರಿಗೇನೋ ತೊಂದರೆ ಆಗಿರುತ್ತೆ, ಅಥವಾ ಅವ್ರಿಗೇನೋ ಮಾಡ್ತೀವಿ ಅಂತಂದರೆ ಮತ್ತೆ ವಾಪಸ್ ಇವ್ರಿಗೆ ಇನ್ನೊಂದು ಥರ ತೊಂದರೆ ಆಗುತ್ತೆ, ಅಥವಾ ಇವ್ರಿಗೇನೆ ಮಾಡಿಸ್ತಾ ಇರ್ತೀನಿ ಅಂತಂದರೆ ಒಂದು ಹೆಲ್ತ್ ಆಯಿತು ಅಂತಂದರೆ ಇನ್ನೊಂದು ಥರ ಮತ್ತೊಂದು ಥರ, ಈ ಥರ ಏನೇನೋ ತೊಂದರೆಗಳು ನಿಮ್ಮ ಲೈಫಲ್ಲಿ ನಡೀತಾ ಇದೆ, ನಿಮ್ಮ ಫ್ಯಾಮಿಲಿಲಿ ನಡೀತಾ ಇದೆ ಅಂತ ಹೇಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಕಾಯಬೇಡಿ, ಓಕೆನಾ. ಖಂಡಿತ ಕಾಯಬೇಡಿ, ಅದನ್ನೇ ಹೇಳಿಸ್ತಿದ್ದಾರೆ. ಪ್ರೊಟೆಕ್ಷನ್ ಬೇಕೇ ಬೇಕಾಗತ್ತೆ, ತೊಗೋಬೇಕಾಗತ್ತೆ. ಆ ಥರ ಒಂದು ಎಮರ್ಜೆನ್ಸಿ ಇದೆ ಅಂತಂದರೆ, ಆ್ಯಂಡ್ ನಿಮ್ಮ ಲೈಫಲ್ಲಿ ನಿಮ್ಮ ಬಾಂಡ್ ಏನಿತ್ತು, ನಿಮ್ಮ ಫ್ಯಾಮಿಲಿ ಬಾಂಡಿಂಗ್ ಏನಿತ್ತು, ಅದನ್ನು ಕಟ್ ಮಾಡ್ತಾ ಇದ್ದಾರೆ, ಅದನ್ನು ಮುರಿತಾ ಇದ್ದಾರೆ ಅಂತಲೇ ಹೇಳಿಸ್ತಾ ಇದ್ದಾರೆ, ಆಯಿತಾ. ಸೊ ಅದನ್ನು ಕಟ್ ಮಾಡ್ತಾ ಇದ್ದಾರೆ. ಸೊ ನೀವು ಈ ಥರ ಕಾಯ್ತಾ ಇದ್ದರೆ ಅದು ಇನ್ನೂ ತೊಂದರೆ ಜಾಸ್ತಿ ಮಾಡ್ತಾರೆ. ಖಂಡಿತ ಫಸ್ಟು ತೊಗೊಳ್ಳಿ, ಆಯಿತಾ, ಪ್ರೊಟೆಕ್ಷನ್ ತೊಗೊಳ್ಳಿ ಅಂತಲೇ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಥರ ಕಾರ್ಡ್ಸ್ ಬರ್ತಾ ಇದೆ. ನಿಮ್ಮ ಫ್ಯಾಮಿಲಿ ಬಾಂಡ್ ಏನಿತ್ತು, ತುಂಬ ನಿಮ್ಮ ಮನಸ್ಸಿಗೆ ಹತ್ತಿರವಾದವ್ರು ಯಾರಿದ್ರು ನಿಮ್ಮ ಫ್ಯಾಮಿಲಿಲೇ, ಆ ಥರ ಒಂದು ಸ್ಮಶಾನ ಕ್ರಿಯೆ ಒಂದು ನಡೆದಿದೆ ಇಲ್ಲಿ ಅಂತಲೇ ತೋರಿಸ್ತಾ ಇದ್ದಾರೆ. ಗೋಸ್ಟ್ಸ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಸೊ ಸ್ಮಶಾನ ಕ್ರಿಯೆ ನಡೀತಾ ಇದೆ. ಸೊ ಅದರಿಂದ ಏನಂದರೆ ತೊಗೊಳ್ಳೇಬೇಕಾಗತ್ತೆ ಪ್ರೊಟೆಕ್ಷನ್ ಅಂತ ಇದ್ದಾರೆ, ಓಕೆನಾ. ತೊಗೊಳ್ಳೇಬೇಕಾಗತ್ತೆ ಅಂತ. ಸೊ ಇದು ಯಾರು ಇರ್ಬೋದು, ಯಾರಾದರೂ ಒಂದು ನೆಗೆಟಿವಿಟಿ ಮಾಡಿರ್ಬೋದು ನಿಮಗೆ, ನಿಮ್ಮ ಫ್ಯಾಮಿಲಿ ಬಾಂಡಿಂಗ್ ಮುರಿಯೋದಕ್ಕೆ, ಅಥವಾ ಒಂದು ಅಪಪ್ರಚಾರ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಬೆನ್ನ ಹಿಂದೆ ನಿಮಗೆ ಗೊತ್ತಿಲ್ಲದೇ ನಿಮ್ಮ ಎಗೇನ್ಸ್ಟಾಗಿ ಏನಾದ್ರು ಮಾತಾಡ್ತಾ ಇರ್ಬೋದು, ಅವು ಸರಿಗಿಲ್ಲ ಬಿಡು, ಅಥವಾ ಅವ್ನು ಸರಿಗಿಲ್ಲ ಬಿಡು ಅಂತ, ಅಥವಾ ನೀ ಅವ್ರನ್ನ ನಂಬ್ಕೊಂಡು ನಿಮಗೆ ಜೀವನ ನಡೆಸಿದ್ರೆ ಅಷ್ಟೇ ನಿನ್ನ ಕತೆ, ಲೈಫು ಭಾಳ ಕಷ್ಟ ಆಗುತ್ತೆ ಅಂತಲೂ ಆ ಥರ ಎಲ್ಲ ಮಾತಾಡ್ತಾ ಇರ್ಬೋದು, ಓಕೆನಾ. ನಿನಗೆ ಏನೂ ಉಳಿಸ್ಕೊಳ್ಳೋದಕ್ಕಾಗಲ್ಲ, ನಿನಗೆ ಮೋಸ ಆಗುತ್ತೆ ಅಂತ ಹೇಳಿ ಒಂದು ಮಾತಿನಿಂದನೂ ಒಂದು ರೀತಿ ಭಯ ಅನ್ನೋ ಥರ ತರಿಸ್ತಾ ಇದ್ದಾರೆ. ಬರೀ ಇದು ಸ್ಮಶಾನ ಕ್ರಿಯೆ ಒಂದೇ ಮಾಡ್ತಾ ಇರೋದಲ್ಲ, ಆಯಿತಾ. ಜೊತೆಗೆ ಹೇಳಿಸ್ತಾ ಇದ್ದಾರೆ, ಜೊತೆಗೆ ನೀವು ನಿಮ್ಮ ಫ್ಯಾಮಿಲಿಯವ್ರು ಯಾರೆಲ್ಲ ಇದರಲ್ಲಿ, ಫ್ಯಾಮಿಲಿಯವರು ಅಂತ ಹೇಳಿಸಿದ್ರು ಗೊತ್ತಿಲ್ಲ, ಬಟ್ ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದ್ದಾರೆ, ಸೊ ಅವ್ರು ಯಾವ ಥರ ಮಾಡ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಮನಸ್ಸಿಗೆ ಯಾರು ಹತ್ತಿರ ಆಗಿದ್ದಾರೆ ಅವ್ರನ್ನ ದೂರ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಏನೋ ಒಂದು ಎಗೇನ್ಸ್ಟಾಗಿ ಹೇಳಿ ದೂರ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಈ ಥರ ಇರುವಾಗ ಪ್ರೊಟೆಕ್ಷನ್ ಅಂತೂ ತೊಗೊಳ್ಳೇಬೇಕಾಗತ್ತೆ ಅಂತಲೇ ಹೇಳ್ತಾ ಇದ್ದಾರೆ, ಓಕೆನಾ. ಪ್ರೊಟೆಕ್ಷನ್ ತೊಗೊಳ್ಳಿ, ಏಕೆಂದರೆ ಈ ಥರ ಒಂದು ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂತಂದರೆ ಖಂಡಿತ ತೊಗೋಬೇಕಾಗತ್ತೆ. ಈ ಥರ ಇಷ್ಟು ನೆಗೆಟಿವ್ ಕಾರ್ಡ್ಸ್ ಬರ್ತಾ ಇದೆ ಅಂತಂದರೆ, ಓ ಮೈ ಗಾಡ್. ಎಸ್ ಬಾಬಾ, ಇನ್ನೇನು ಹೇಳಬೇಕು. ಎಕ್ಸ್ಪೋಸ್ಡ್ ನೋಡಿ. ಸೊ ಇಲ್ಲೇನು ತೋರಿಸ್ತಾ ಇದ್ದಾರೆ ಅಂತಂದರೆ, ಇವಾಗ ಈಗ ಮಾಡಿರೋ ಕ್ರಿಯೆಗಳು ಈ ಥರ ಎಲ್ಲ ಒಂದು ಅನ್ಯಾಯ ಯಾವ ಥರ ಮಾಡಿದ್ದಾರೆ ಅಂತಂದರೆ, ಎಕ್ಸ್ಪೋಸ್ಡ್ ಅಂತ ನೋಡಿ, ಇಲ್ಲಿ ಈಗಲ್ ಬರ್ತಾ ಇದೆ ಕಾಣುತ್ತಾ. ಯಾವುದೇ ಸಮಯಕ್ಕೂ ಬಂದು ಎತ್ತಾಕೊಂಡು ಹೊಟ್ಟೋಗ್ಬಿಡ್ಬೋದು, ಆಯಿತಾ. ಆ ಥರ ತೋರಿಸ್ತಾ ಇದ್ದಾರೆ ನನಗೆ, ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ನೀವೇ, ಆಯಿತಾ, ಈಗಲ್ ಬರ್ತಾ ಇದೆ ಇಲ್ಲಿ ಹದ್ದು. ಯಾರಿಗೋ ನಿಮ್ಮ ಮೇಲೆ ಒಂದು ಹದ್ದಿನ ಕಣ್ಣಿಟ್ಟಿದ್ದಾರೆ. ನಿಮ್ಮ ಬಾಂಡ್ ಇದು ಕೆಳಗೆ ಬರ್ತಾ ಇದೆ, ಆಯಿತಾ. ಈಗ ನೋಡಿ, ಇದ್ರ ಕೆಳಗೆ ಬಂದಿದೆ ಇದು ಕಾರ್ಡು. ಅರ್ಥ ಏನು ಅಂದರೆ, ನಿಮ್ಮ ನಿಮ್ಮ ಹತ್ತಿರದವ್ರು ಯಾರಿದ್ದಾರೆ, ನಿಮ್ಮ ಮನಸ್ಸಿಗೆ ಹತ್ತಿರವಾದವ್ರು ಯಾರಿದ್ದಾರೆ, ಆಯಿತಾ, ಅವರನ್ನೇ ದೂರ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ನಿಮ್ಮ ಫ್ಯಾಮಿಲಿಲಿ 3 ಜನನೂ ಇರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಸೊ ಇಲ್ಲಿ ಹಾರ್ಟಿಗೆ ಹತ್ತಿರವಾದವ್ರು ಇಬ್ಬರು, ಆಯಿತಾ, ಗಂಡ ಹೆಂಡತಿ. ಸೊ ಜೊತೆಗೆ ಮಗುನ ಕೂಡ ಅನ್ನೋ ಥರ, ಅಂದರೆ ಒಂದು ನೆಗೆಟಿವಿಟಿ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಇದು
ಬೇಕು ಅಂದರೆ ಮಕ್ಳಿಗೂ ಸಹಿತ ಆಯಿತಾ ನಾ ಹೇಳಿಸ್ತಾ ಇದ್ದಾರೆ. ಸೊ ಮಕ್ಕಳ ಸಹಿತ ತೊಗೊಳ್ಳಿ, ಪ್ರೊಟೆಕ್ಷನ್ ತೊಗೊಳ್ಳಿ, ಓಕೆನಾ. ಸೊ ಈ ಥರ ಒಂದು ಈ ಕ್ರಿಯೆ ಯಾವ ಥರ ಮಾಡ್ತಾ ಇದ್ದಾರೆ ಅಂದರೆ ಹೇಗಾದರೂ ಆಯಿತು ಒಂದು ಆಗಬೇಕು, ಕೆಟ್ಟದಾಗಬೇಕು ಅನ್ನೋ ಥರನೇ ಬಯಸ್ತಾ ಇದ್ದಾರೆ. ಇಲ್ಲಿ ಭಯಂಕರ ಹದ್ದಿನ ಕಣ್ಣು ಇಟ್ಟಿದ್ದಾರೆ ಅಂತ ಹೇಳಿಸ್ತಾ ಇದ್ದಾರೆ, ಓಕೆನಾ. ಜೋಪಾನ, ಏನು ಹೇಳೋದು, ಈ ಥರ ಇದೆ ಅಂದರೆ ಫಸ್ಟು ಕಾಯ್ತಾ ಹೋಗಬೇಡಿ, ಈಗಲೇ ಹೇಳಿದ್ದಾರೆ, ಓಕೆನಾ. ಈ ಥರ ಹೇಳಿಸ್ತಾ ಇದ್ದಾರೆ. ಎಸ್ ಪಾಪ. ಸೊ ಇದೇನು ಡಿಸ್ಪ್ಲೇಸ್ಮೆಂಟ್, ಓಕೆ ನೋಡಿ. ಸೊ ಇನ್ನೊಂದು ಏನು ಮಾಡ್ತಾ ಇದ್ದಾರಂತೆ ಅಂದರೆ, ಸೊ ಈ ಥರ ನೋಡಿ ಯಾವ ಥರ ಕ್ರಿಯೆ ಯಾವ ಥರ ಮಾಡ್ತಿದ್ದಾರೆ ಗೊತ್ತಾ ಅವರು. ಒಂದು ಸ್ಮಶಾನ ಕ್ರಿಯೆ ಅಂತ ಹೇಳಿಸಿದ್ರು, ಇವಾಗ ಇನ್ನೊಂದೇನು ಹೇಳಿಸ್ತಾ ಇದ್ದಾರೆ, ನೀವು ಹೋದೋದ ಕಡೆ ಆಯಿತಾ ಒಂದೊಂದು ಥರ ತೊಂದರೆ ಆಗೋ ಥರ ಮಾಡ್ತಿದ್ದಾರೆ ಅಂತ ಹೇಳಿಸ್ತಾ ಇದ್ದಾರೆ. ನೀವು ಹೋದ ಕಡೆ ತೊಂದರೆ, ನೀವು ಈಗ ಮನೇಲಿದ್ದರೆ ಒಂಥರ ತೊಂದರೆ, ನಿಮ್ಮ ಗಾಡಿ ಹತ್ತು ಹೋದರೆ ಒಂದು ರೀತಿ ಕಾರ್ ತೋರಿಸ್ತಾ ಇದ್ದಾರೆ ನೋಡಿ, ಆಯಿತಾ. ಬೆನ್ನು ಹತ್ತಿದ ಬೇತಾಳ ಅಂತಾರೆ ನೋಡು, ಆ ಥರ ಅಂತ ಹೇಳ್ತಾ ಇದ್ದಾರೆ. ಬೆನ್ನು ಹತ್ತಿದ ಬೇತಾಳ ಥರ ನಿಮ್ಮ ಬೆನ್ನು ಹತ್ತಿದೆ ಆ ಥರ ಅಂತ ತೋರಿಸ್ತಾ ಇದ್ದಾರೆ, ಓಕೆನಾ. ನೀವು ಎಲ್ಲಿ ಹೋಗ್ತೀರಾ, ಇಲ್ಲಿ ಅಲ್ಲಿ ಅಂತಲ್ಲ, ಮನೇಲಿ ಅಂತಲ್ಲ, ಹೊರಗಡೆ ಅಂತಲ್ಲ, ಎಲ್ಲಿ ಹೋದರೂ ನಿಮ್ಮ ಬೆನ್ನು ಹಿಂದೆ ಬಿಟ್ಟಿದ್ದಾರೆ. ಈ ಥರ ಒಂದು ಕ್ರಿಯೆ ಮಾಡಿ ನಿಮ್ಮ ಹಿಂದೆ ಬಿಟ್ಟಿದ್ದಾರೆ. ಸೊ ನೀವು ಹೋದ ಕಡೆ ನಿಮಗೊಂದು ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಕಾರ್ ಅಥವಾ ವೆಹಿಕಲಲ್ಲಿ ಹೋಗ್ತೀರಾ, ಅಲ್ಲೇ ಒಂದು ವೆಹಿಕಲ್ ಕೆಟ್ಟೋಗ್ಬಿಡ್ಬೋದು, ಪಂಚರ್ ಆಗಿಬಿಡ್ಬೋದು ಗಾಡಿ, ಅಥವಾ ಇನ್ನೇನೋ ಒಂದು ತೊಂದರೆ, ಪೆಟ್ರೋಲೇ ಸ್ಟಾರ್ಟೇ ಆಗದೆ ಇರ್ಬೋದು ಗಾಡಿ, ಇನ್ನೇನೋ ಒಂದು ತೊಂದರೆ ಆಗ್ಬೋದು, ಫುಲ್ ಸೀಸ್ ಆದಂಗೆ ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಏನೋ ಒಂದು ತೊಂದರೆ ಆಗಿ ಗಾಡೀಲಿ ಅಂತಂದರೆ, ಅದೇ ಥರ ನೀವು ಎಲ್ಲಿ ಹೋಗ್ತೀರಾ, ಕೆಲಸದಲ್ಲಿ ಅಂತ ತೊಗೊಳ್ಳಿ, ಹೊರಗಡೆ ಎಲ್ಲಿ ಹೋಗ್ತೀರಾ, ಎಲ್ಲ ಕಡೆ ಒಂದು ರೀತಿ ತೊಂದರೆ, ಎಲ್ಲೆಲ್ಲಿ ಹೋಗ್ತೀರಾ ಅಲ್ಲಲ್ಲೇ ಅಟ್ಟಟ್ಟಿಸ್ಕೊಂಡು ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ನೋಡಿ. ಎಲ್ಲಿ ಹೋಗ್ತೀರಾ ಅಲ್ಲಿ ಅಟ್ಟಿಸ್ಕೊಂಬರ್ತಾ ಇದೆ. ಸೊ ನಿಮಗೆ ಬೆನ್ನು ಹತ್ತಿದ ಬೇತಾಳದ ಥರ ಆ ಥರ ಮಾಡಿಬಿಟ್ಟಿದ್ದಾರೆ ಇದನ್ನು, ಗೋಸ್ಟ್ ಆಯಿತಾ. ಈ ಥರ ಒಂದು ಸ್ಮಶಾನ ಕ್ರಿಯೆ ಮಾಡಿ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಈ ಥರ ಏನಾದ್ರು ಒಂದು ತೊಂದರೆ ಅನ್ನಿಸ್ತಿದೆಯಾ ನಿಮಗೆ, ಹೋದ ಕಡೆ ಬಂದ ಕಡೆ ಏನೋ, ನಾ ಶುರುಲ್ಲೂ ಹೇಳಿಸಿದ್ರು ನೋಡಿ, ಯಾರೋ ಫಾಲೋ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು, ಯಾರೋ ಜೊತೆಗೆ ಇದ್ದಾರೆ ಅನ್ನಿಸ್ಬೋದು, ಆ ಥರ ಎಲ್ಲ ಒಂದು ರೀತಿ ಅನಿಸ್ತಾ ಇದೆ ಅಂತಂದರೆ ನೀವೇನು ಕೈ ಹಾಕಿದ್ರೂ ಕೆಲಸ ಮಾಡೋಕ್ಕಾಗೋದಿಲ್ಲ, ತಲೆನೇ ಓಡೋಲ್ಲ ಒಂದೊಂದು ಸಲ, ಪೆಚ್ಚಿಡ್ದಂಗೆ ಒಂಥರ ಏನು ಮಾಡಬೇಕು ಮುಂದೆ ಕೆಲಸ ಅಂತ ಗೊತ್ತಾಗಲ್ಲ. ಆಫೀಸ್ಗೆ ಅಂತ ಹೋಗ್ಬೋದು, ನೀವು ಆಫೀಸಲ್ಲಿ ಹೋದರೆ ಕೆಲಸ ಮಾಡೋಕ್ಕಾಗೋದಿಲ್ಲ, ಬಂದು ಕೂಗಾಡ್ಬೋದು ನಿಮ್ಮ ಬಾಸ್ ಅಂತನೋ, ಯಾರಾದರೂ ಬಂದು ಕೂಗಾಡ್ಬೋದು, ಏನಪ್ಪ ನೀ ಇನ್ನೂ ಕೆಲಸನೇ ಮುಗಿಸಿಲ್ವಲ್ಲ ಅಂತ. ಬಟ್ ನಿಮ್ಗೆ ಆಗ್ತಿಲ್ಲ ಮಾಡೋಕ್ಕೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಆಗ್ತಾ ಇಲ್ಲ ಮಾಡೋಕ್ಕೆ, ಯಾಕೆ ಅಂತಂದರೆ ಈ ಥರ ಒಂದು ಮಾಡಿದ್ದಾರೆ ಅಂತ ತೋರಿಸ್ತಿದ್ದಾರೆ, ಓಕೆನಾ. ಇನ್ನೇನು ಹೇಳ್ತಾರೆ ನೋಡೋಣ. ಎಸ್ ಪಾಪ. ಮಾತಾ ಕಾಳಿ ಪ್ಲೀಸ್ ಬ್ಲೆಸ್ ಮಾಡಿ. ಡಿಸ್ಟ್ರಾಕ್ಷನ್ ಇದ್ದಾನೆ. ಸೊ ಏನಿಲ್ಲ ಅಂತಂದ್ರೂ ಕೂಡ ನಿಮಗೆ ಗೊತ್ತಾಗಿದೆ, ಲೈಕ್ ಏನೋ ಒಂದು ಡಿಸ್ಟ್ರ್ಯಾಕ್ಟ್ ಮಾಡೋದು ಹೇಗಾದರೂ ಸರಿ. ಅಂದರೆ ನಿನ್ನ ಕೆಲಸ ನೀನು ಮಾಡಬಾರ್ದು, ನಿನಗೆ ಅಂತ ಏನಿದೆ, ನಿನಗೆ ಅಂತ ಏನು ಕೆಲಸ ಇದೆಯಪ್ಪ ಆಯಿತಾ, ಅದನ್ನು ನೀನು ಮಾಡಬಾರ್ದು. ಯಾಕೆ ಅಂತಂದರೆ ನೀನು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬಿಟ್ರೆ ನಿನಗೆ ಒಂದು ಕೀರ್ತಿ ಅಥವಾ ಯಶಸ್ಸು ಇರ್ಬೋದು, ಅಥವಾ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಅಲ್ಲಿ ಒಂದು ಪ್ರಮೋಷನ್ ಅಂತಿರ್ಬೋದು. ಮನೆ ವಿಷಯ ಅಂತ ತೊಗೊಂಡ್ರೆ ನೀವು ಏನು ಖುಷಿಯಾಗಿದ್ದೀರಾ, ಅಥವಾ ಇದು ಬಾಂಡ್ ಅಂತ ಬಂದಿರೋದ್ರಿಂದ ಫ್ಯಾಮಿಲಿ ಹಾರ್ಟಿಗೆ ಹತ್ತಿರವಾದ್ದು ಇದೊಂದು ಇಲ್ಲಿ ಚಿಕ್ಕ ಮಗು ಥರ ತೋರಿಸ್ತಾ ಇದ್ದಾರೆ ನನಗೆ, ಆಯಿತಾ. ಇದ್ರದ್ದೇ ಕ್ರೋದು ಮಗು ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಸೊ ಇಲ್ಲಿ ಹೇಗಿದೆ ಅಂತಂದರೆ ಎಲ್ಲಿ ಆದರೂ ತೊಗೋಬೋದು ನೀವು, ಈ ಪರಿಸ್ಥಿತಿ ನಿಮಗೆ ಗೊತ್ತು, ನಿಮ್ಮ ಪರಿಸ್ಥಿತಿ ಎಲ್ಲಿ ಏನಾಗಿದೆ ಅಂತ, ಓಕೆನಾ. ಸೊ ಆ ಥರ ಎಲ್ಲ ಇದೆ ಅಂತಂದರೆ ನೀವು ಕಾಯ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ಜೊತೆಗೆ ಡಿಸ್ಟ್ರಾಕ್ಷನ್ ಕೂಡ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲಿ ಇನ್ನೊಂದೇನು ತೋರಿಸ್ತಾ ಇದ್ದಾರೆ ಅಂದರೆ, ಇಲ್ಲಿ ನೋಡಿ ಕೂಗ್ಕೋತಾ ಇದೆ ಇದು, ಆಯಿತಾ. ಈ ಕಾಗೆ ಕೂಗ್ತಾ ಇದೆ, ಇದು ಬೆಕ್ಕದ್ದು ಊಟ ಇದು ಇಲ್ಲಿರೋದು, ಆಯಿತಾ. ಅದಕ್ಕೆ ಸಿಗಬೇಕಾಗಿ ಅದು ಅಲ್ಲಿ ನೋಡ್ತಾ ಇದೆ, ಅದೇ ಡಿಸ್ಟ್ರಾಕ್ಷನ್ನು. ಆ ಕಡೆ ಎಲ್ಲೋ ನೋಡ್ತಾ ಇದೆ, ಇಲ್ಲಿ ಇನ್ನೊಂದು ಬಂದ್ಬಿಟ್ಟು ಇಲ್ಲಿ ತಿನ್ಕೊಂಡು ಹೋಗ್ತಾ ಇದೆ, ಆಯಿತಾ. ಸೊ ಇಲ್ಲಿ ಗುಂಪಿದ್ದಾರೆ ಅಂತ, ಫ್ಯಾಮಿಲಿ ಗುಂಪಿದ್ದಾರೆ ಯಾರೋ.
ಫ್ಯಾಮಿಲಿಯವರು ಅಂತ ತೊಗೊಳ್ಳಿ, ಅಥವಾ ಎಲ್ಲೆಲ್ಲಿ ನಿಮ್ಮ ಪರಿಸ್ಥಿತಿಗೆ ಎಲ್ಲೆಲ್ಲಿ ಅಲ್ಲಲ್ಲಿಗೆ ನೀವು ಅನ್ವಯಿಸ್ಕೋಬೇಕಾಗತ್ತೆ. ಓಕೆನಾ? ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನಿಮಗೆ ಒಂದು ಡಿಸ್ಟ್ರ್ಯಾಕ್ಟ್ ಮಾಡ್ತಾ ಇರೋದು, ಏನೋ ಕೂಗಾಡೋದು, ಕಿರ್ಚಾಡೋದು, ಅಥವಾ ನಿಮಗೆ ಒಂದು ನಿಮಗೆ ಮನ್ಸಿಗೆ ಬೇಜಾರಾಗೋ ಥರ ನಿಮಗೇನೋ ಒಂದು ಅನ್ನೋದು. ಇಲ್ಲಿ ಕೂಗೋತಾರೆ ನೋಡಿ, ಇಲ್ಲಿ ಹೆಂಗೆ ಕೂಗೋತಾ ಇದೆ. ಸೊ ಕೂಗಾಡೋದು, ಕಿರ್ಚಾಡೋದು ಮಾಡೋದು. ಬಟ್ ನಿಮಗೆ ಸಿಗಬೇಕಾದ ಫಲ ಬೇರೆ ಯಾರೋ ಅನುಭವಿಸ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಸಿಗಬೇಕಾದ ಫಲ ಅಂತ ಕೇಳಿಸ್ತಾ ಇದೆ, ಅದನ್ನು ಬೇರೆಯವರು ಅನುಭವಿಸ್ತಾ ಇದ್ದಾರೆ. ಸೊ ಇದು ಡಿಸ್ಟ್ರಾಕ್ಷನ್, ಇದು ಮಾಡಿರೋದು ನೆಗೆಟಿವಿಟಿನೇ. ಅರ್ಥ ಆಯ್ತಾ? ಸೊ ಇನ್ಯಾವುದೂ ಇದು ಏನು ನಿಮ್ಮ ಹಣೆ ಬರ ಅಂತಾಗಲಿ, ಅಥವಾ ಇದು ನಿಮ್ಮ ಹಣೆ ಬರ ಅಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ. ಹಣೆ ಬರ ಅಲ್ಲ ಇದು ಮಾಡ್ತಾ ಇರೋದು ನೆಗೆಟಿವಿಟಿ. ಈ ಥರ ಒಂದು ಕ್ರಿಯೆ ಮಾಡ್ತಾ ಇದ್ದಾರೆ, ಒಂದಲ್ಲ ಒಂದು ಈ ಥರ ಮಾಡ್ತಿದ್ದಾರೆ. ಕೊನೆಗೆ ಏನೂ ವರ್ಕ್ ಆಗಲ್ಲ ಅಂತಂದರೆ ಈ ಥರ ಸುಮ್ಮನೆ ಕೂಗಾಡ್ತಾ ಇರೋದು, ಕಿರ್ಚಾಡೋದು, ಹೆದರಿಸೋ ಥರ. ನೀವು ಏನು ಮಾಡಬೇಕು, ಯಾಕೆ ಹಿಂಗೆ ಆಗ್ತಾಯಿದೆ ಲೈಫಲ್ಲಿ ಅಂತ ನೀವು ಯೋಚನೆ ಮಾಡ್ತಾ ಇರಬೇಕು. ಬಟ್ ಅಲ್ಲೇ ನೋಡಿದ್ರೆ ನಿಮಗೆ ಸಿಗಬೇಕಾದ ಫಲ ಬೇರೆಯವ್ರು ಯಾರೋ ಕಿತ್ಕೊಂಡು ತಿನ್ಕೊಂಡು ಹೋಗ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ಭಾಳ ನಡೀತಾ ಇದೆ ಇದು, ಆಯಿತಾ? ಇದು ಬರ್ತಾ ಇರೋದು ಕಾರ್ಡ್ಸು ಸುಮ್ಮನೆ ಅಲ್ಲ, ಲೈಕ್ ತುಂಬ ಮಾಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ, ಆಯಿತಾ? ಈ ಥರ ಒಂದು ನೆಗೆಟಿವಿಟಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿರುವಾಗ ನೀವು ಖಂಡಿತ ಹೇಳ್ತೀನಿ, ಪ್ರೊಟೆಕ್ಷನ್ ತೊಗೊಳ್ಳಿ, ಅಷ್ಟೇ ನಾನು ಹೇಳ್ಬೋದು. ಓಕೆನಾ? ಅಮಾವಾಸ್ಯೆಗೆ ಅಂತ ಹೇಳ್ಸಿದ್ದಾರೆ 12ನೇ ತಾರೀಕು ಆಗಸ್ಟ್ಗೆ ಇರೋದು ಅಂತ. ಬಟ್ ಈ ಥರ ಎಲ್ಲ ಒಂದು ಇಷ್ಟು ಕೆಟ್ಟ ಕ್ರಿಯೆ ನಡೀತಾ ಇದೆ ಅಂತಂದರೆ ನೀವು ಕಾಯಕ್ಕೆ ಹೋಗಬೇಡಿ. ಖಂಡಿತ ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇರೋದು, ಖಂಡಿತ ತೊಗೊಳ್ಳಿ. ಓಕೆನಾ? ಅಷ್ಟೇ. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋ ನಿಮ್ಮ ಕೈ ಸೇರುತ್ತೆ. ಹಾಗೆ ಮೆಂಬರ್ಶಿಪ್ ಅಂತ ಇದೆ, ಮೆಂಬರ್ಶಿಪ್ ತೊಗೊಳ್ಳಿ. ಸೊ ದಟ್ ಜಾಸ್ತಿ ವೀಡಿಯೋಸ್ ಬರುತ್ತೆ, ಜಾಸ್ತಿ ಎನರ್ಜಿ ಪಿಕ್ಕಾಯಿತು ಅಂತಂದರೆ ನನಗೂ ಒಂದು ಖುಷಿ ಇರುತ್ತೆ ವೀಡಿಯೋಸ್ ಮಾಡೋಕ್ಕೆ. ಸೊ ಮೆಂಬರ್ಶಿಪ್ ತೊಗೊಳ್ಳಿ. ಓಕೆನಾ? ಹಾಗೆ ಸ್ಟೋರ್ಸ್ ವಿಸಿಟ್ ಮಾಡಿ, ಮ್ಯಾಜಿಕಲ್ ಮೀಡಿಯಾ 279 stores.dm2buy.com ಅಂತ ಹೇಳಿ ವೆಬ್ಸೈಟ್ಗೆ ಹೋಗಿ ವಿಸಿಟ್ ಮಾಡಿ. ಖಂಡಿತ ಅಲ್ಲಿ ಬ್ರೇಸ್ಲೆಟ್ಸ್ ಇರುತ್ತೆ, ಮಾಲಾ ಇರುತ್ತೆ, ಆಯಿತಾ? ಸೊ ಖಂಡಿತ ಬೈ ಮಾಡಿ. ಅದನ್ನು ಸತತವಾಗಿ 9 ದಿನ ಎನರ್ಜೈಸ್ ಮಾಡಿ ಇಟ್ಟಿರೋದು. ಸೊ ಎಲ್ಲ ದೇವತೆಗಳು ಎಲ್ಲ, ಆಯಿತಾ? ಇಡೀ ಬ್ರಹ್ಮಾಂಡ ಐ ವಿಲ್ ಜಸ್ಟ್ ಇನ್ವೋಕ್ ಮಾಡಿ, ಲೈಕ್ ಪ್ರೇ ಮಾಡಿ ಇಟ್ಟಿರೋದು. ಖಂಡಿತ ಹೆಲ್ಪ್ ಆಗುತ್ತೆ, ಖಂಡಿತ ತೊಗೊಳ್ಳಿ. ಓಕೆನಾ? ಸೊ ಅದು ಮತ್ತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ವ್ಯೂಸ್, ಲೈಕ್ಸ್, ಸಬ್ಸ್ಕ್ರಿಪ್ಷನ್ಸ್ಗೆ ಮತ್ತು ಮೆಂಬರ್ಶಿಪ್ಗೆ ಮತ್ತು ಬ್ಯೂಟಿಫುಲ್ ಕಮೆಂಟ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ನೋ ವರ್ಡ್ಸ್, ಸೀರಿಯಸ್ಲಿ ನೋ ವರ್ಡ್ಸ್. ಆಮೇಲೆ ಯಾರೆಲ್ಲ ಈ ಥರ ಮೆಂಬರ್ಶಿಪ್ ಎಲ್ಲ ತೊಗೊಂಡಿದ್ದೀರಾ, ಸೊ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ಅದರಲ್ಲಿ ಎಲ್ಲ ಕಮೆಂಟ್ಸ್ ಎಲ್ಲ ಓದ್ಬಿಡ್ತೀನಿ. ಮತ್ತು ಮೆಂಬರ್ಶಿಪ್ ಎಲ್ಲ ಯಾರು ತೊಗೊಂಡಿದ್ದೀರಾ ಅವ್ರದ್ದು ಹೆಸರೆಲ್ಲ ಹೇಳ್ತೀನಿ. ಯಾರೆಲ್ಲ ಥ್ಯಾಂಕ್ಸ್ ಅಂತ ಒಂದಿರುತ್ತೆ, ಸೊ ಅದನ್ನೆಲ್ಲ ಯಾರು ಕಳಿಸಿದ್ದೀರಾ ನಮ್ಮ ಈ ಚಾನೆಲ್ ಪ್ರೋತ್ಸಾಹಿಸಿ, ಸೊ ಅವರ ಹೆಸರುಗಳನ್ನು ಖಂಡಿತ ಮುಂಚೆನೂ ಓದಿದ್ದೀನಿ, ಖಂಡಿತ ಈಗಲೂ ಓದ್ತೀನಿ. ಓಕೆನಾ? ಆ್ಯಂಡ್ ಇದೊಂದು ಸಣ್ಣ ನನ್ನ ಕಡೆಯಿಂದ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ, ಇನ್ನೇನು ಹೇಳಿ. ಓಕೆನಾ? ಹಾಗೆ ಆ್ಯಕ್ಚುಲಿ ನಾನು ಯೋಚನೆ ಮಾಡ್ತಾಯಿದ್ದೆ, ಡೈರೆಕ್ಟ್ ವಿಡಿಯೋ ಕಾಲ್ ಮಾಡಿಬಿಡ್ಬೋದಾ ಅಂತ. ಡೈರೆಕ್ಟ್ ಅದಕ್ಕೇನು ಹೇಳ್ತಾರೆ, ಡೈರೆಕ್ಟ್ ಆನ್ಲೈನ್ ಬಂದು ಲೈಕ್ ಡೈರೆಕ್ಟ್ ಮಾತಾಡೋಣ ಅಂತ ಹೇಳಿ. ಸೊ ಅದೇ ಡೇಟ್ ಯಾವತ್ತು ಬರೋದು ಏನು ಅಂತ ಗೊತ್ತಿಲ್ಲ. ಸೊ ನೋಡೋಣ, ಅದೊಂದಿದೆ, ಅದು ಅನ್ಕೋತಾ ಇದ್ದೀನಿ. ಸದ್ಯದಲ್ಲೇ ಅದನ್ನು ತಿಳಿಸ್ತೀನಿ ಯಾವತ್ತು ಏನು ಅಂತ. ಸೊ ಮೀಟ್ ಮಾಡೋಣ. ಅದು ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಡೈರೆಕ್ಟ್ ಆನ್ಲೈನ್ ಇದ್ದಾರೆ ಅಂತ ಬರ್ತಾ ಇರುತ್ತೆ, ತುಂಬ ಸಲ ನೋಡಿರ್ತೀರ ನೀವು. ಸೊ ಈ ಚಾನಲ್ನು ಡೈರೆಕ್ಟ್ ಬರೋಣ ಅಂತ ಹೇಳಿ. ಸೊ ಅವತ್ತು ಎಲ್ಲರೂ ಬರ್ಬೋದು, ಪ್ರಶ್ನೆಗಳು ಏನಿರುತ್ತೆ ಕೇಳ್ಬೋದು. ಏಕೆಂದರೆ ನಾನು ಒಂದೆರಡು ವಿಡಿಯೋಗಳದ್ದು ಕಮೆಂಟ್ಸ್ ಓದಿರ್ತೀನಿ. ಸೊ ಬೇರೆ ಎಲ್ಲ ವಿಡಿಯೋದು ಎಲ್ಲ ಕಮೆಂಟ್ಸು ಓದೋತ್ತಾ ಕೂತ್ರೆ ತುಂಬ ಟೈಮ್ ಆಗಿಬಿಡುತ್ತೆ. ಸೊ ಹಾಗಾಗಿ ಡೈರೆಕ್ಟ್ ಬಂದಾಗ ಬೇಕಂದರೆ ನೀವು ಪ್ರಶ್ನೆಗಳನ್ನೂ ಕೇಳ್ಬೋದು ಅನ್ಕೋತೀನಿ. ಗೊತ್ತಿಲ್ಲ ಯಾವ ಥರ ಆಗುತ್ತೆ ಅಂತ, ನೋಡೋಣ ಹೇಗಿರುತ್ತೆ ನೋಡೋಣ. ಸೊ ಅದು ಮಾಡಬೇಕು ಅನ್ಕೋತಾ ಇದ್ದೀನಿ. ಸೊ ಸದ್ಯದಲ್ಲೇ, ಆಯಿತಾ? ತಿಳಿಸ್ತೀನಿ ಯಾವತ್ತು ಅಂತ, ಡೇಟ್ ಎಲ್ಲ ತಿಳಿಸ್ತೀನಿ. ಸೊ ಆ ದಿವಸ ಫ್ರೀ ಮಾಡ್ಕೊಳ್ಳಿ. ಯಾವ ಡೇ ನಿಮಗೆ ಓಕೆ ಆಗುತ್ತೆ ಅದನ್ನು ಒಂದು ಮಾತು ತಿಳಿಸಿ ನನಗೆ. ಓಕೆನಾ? ಈ ವಿಡಿಯೋ ನೋಡ್ತೀನಿ ಕಮೆಂಟ್ಸು. ಸೊ ಅಟ್ಲೀಸ್ಟ್ ಭಾನುವಾರ ಆ ಥರ ಬೇಕಾ, ಅಥವಾ ಈವ್ನಿಂಗ್ ಅವರ್ಸ್ ಬೇಕಾ, ಟೈಮಿಂಗ್ಸ್ ಹೇಳಿ, ಅಟ್ಲೀಸ್ಟ್ ನೋಡೋಣ, ಆಯಿತಾ? ಅಥವಾ ನಾನೇ ಹೇಳ್ತೀನಿ, ಲೈಕ್ ಈವ್ನಿಂಗ್ ಅವರ್ಸ್ ಅಂತ, ಸಂಡೇ ಆದರೆ ಓಕೆನಾ ಅಂತ ಒಂದು ಮಾತು ಹೇಳಿ.
ಓಕೆನಾ. ಸೊ ಎಲ್ಲರೂ ಸಿಗ್ತೀರಾ ಅಂತ ಅಷ್ಟೇನೆ, ಏಕೆಂದರೆ ರಜಾ ಇರಬೇಕು, ಕೆಲಸದಲ್ಲಿ ಇರ್ತೀರಾ. ಸೊ ಹಾಗಾಗಿ ಸಂಡೇ ಓಕೆನಾ, ಅಥವಾ ಬೇರೆ ವೀಕ್ ಡೇಸ್ ಈವ್ನಿಂಗ್ ಅವರ್ಸ್ ಆ ಥರ ಮಾಡಿದ್ರೆ ಓಕೆನಾ ಅಂತ ಆ ಥರ. ಸೊ ನೋಡೋಣ ಯಾವ ಥರ ಆಗುತ್ತೆ ಗೊತ್ತಿಲ್ಲ. ಅದೊಂದು ಡೈರೆಕ್ಟ್ ಇದನ್ನು ಮಾಡಬೇಕಂತ ಅನ್ಕೋತಾ ಇದ್ದೀನಿ. ಸದ್ಯದಲ್ಲೇ ಮಾಡೋಣ. ಓಕೆನಾ, ಸದ್ಯದಲ್ಲೇ ಸಿಗೋಣ ಎಲ್ಲರೂ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೀಪ್ ಸ್ಮೈಲಿಂಗ್. ನಗ್ತಾ ಇರಿ, ನಗಿಸ್ತಾ ಇರಿ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ನೀರು ಕುಡೀರಿ. ಓಕೆನಾ, ಹೆಲ್ದಿಯಾಗಿರಿ. ಆಮೇಲೆ ಯಾರು ತೊಂದರೆಯಲ್ಲಿದ್ದಾರೆ ಅಂದರೆ ಖಂಡಿತ ಸಹಾಯ ಮಾಡಿ. ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗುವ. ಥ್ಯಾಂಕ್ ಯು.